ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ನಮ್ಮ ಮನಸ್ಸು ಗಾರ್ಡನ್ ಹಾಗೆ ಇರಬೇಕೆಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಗಾರ್ಬೇಜ್ ಹಾಗೆ ನಮ್ಮ ಮನಸ್ಸಿರದೆ ನಮ್ಮ ಮನಸ್ಸು ಗಾರ್ಡನ್ ಹಾಗೆ ಇರಬೇಕು. ಹೌದು ಪ್ರೀತಿಯ ಮಕ್ಕಳೇ, ಗಾರ್ಬೇಜ್ ನೋಡೋದಾದ್ರೆ ನಮ್ಮ ನಮ್ಮ ಕುಟುಂಬದಲ್ಲಿ ಒಂದು ಏನಾದ್ರೂ ಕಸ ಏನಾದ್ರೂ ಇದ್ರೆ ಅದು ತಿಪ್ಪೆಯಲ್ಲಿ ಎಸೆಸ್ತಾರೆ, ಇಲ್ಲ ಹೋದ್ರೆ ರೋಡಲ್ಲಿ ಅಲ್ಲಿ ಬಿಟ್ಟು ಹೋಗ್ತಾರೆ. ಆದ್ರೆ ಆ ತರ ಮಾಡದೆ ಅವ್ರು ಏನ್ ಮಾಡಿದ್ರೆ ಒಂದು ಡಬ್ಬಿ ಮಾಡಿ ಆ ಗಾರ್ಬೇಜ್ ಆ ಕಸ ಎಲ್ಲ ಅಲ್ಲೇ ಇಡಬೇಕು. ಅದೇ ತರ ನಮ್ಮ ಮನಸ್ಸು ಕೂಡ, ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸು ಆಲೋಚನೆ ಅಂದ್ರೆ ಬರೀ ಕೆಟ್ಟದಾಗಿ ನಾವು ಜೀವಿಸ್ತಾ ಇದೀವಿ. ಅವ್ರ ಬಗ್ಗೆ ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ತಪ್ಪಾದ ಆಲೋಚನೆಯಲ್ಲಿ ಜೀವಿಸದೆ, ಕೆಟ್ಟದಾಗಿ ಆಲೋಚನೆ ಮಾಡದೆ, ಇನ್ನೊಬ್ಬರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಆ ತರ ಜೀವಿಸದೆ ಪೌಲನು ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಪ್ರೀತಿಯ ಮಕ್ಕಳು, ಏನಂದ್ರೆ 2 ಕೊರಿಂಥ 10:5 ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ನಮ್ಮ ಯೋಚನೆಗಳೆಲ್ಲ ಕ್ರಿಸ್ತನಲ್ಲಿ ಇರಬೇಕೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ದೇವರಲ್ಲಿ ನಾವು ಇರಬೇಕು. ದೇವರಲ್ಲಿ ನಮ್ಗೆ ಒಳ್ಳೆ ಆಲೋಚನೆ ಕೊಡು. ನಮ್ಮ ಮನಸ್ಸು ಒಂದು ಒಳ್ಳೆ ಗಾರ್ಡನ್ ಹಾಗೆ ಇರಬೇಕು, ಗಾರ್ಬೇಜ್ ಹಾಗೆ ನಾವು ಜೀವಿಸಬಾರ್ದು. ಆ ಗಾರ್ಡನ್ ನೋಡಿದಾಗ ಎಲ್ಲ ಒಳ್ಳೆ ಹೂವುಗಳು ಬೆಳೆಯುವ ಹಾಗೆ ಇರುತ್ತೆ. ಅದೇ ತರ ನಮ್ಮ ಮನಸ್ಸು ಇನ್ನೊಬ್ಬರಿಗೆ ಆ ಒಳ್ಳೆ ಆಲೋಚನೆಯಿಂದ ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೆನ್.